Okay, first, so this crystal field theory, let me not go into the details of history of this. Other ಸ್ವಲ್ಪ important points ನೋಡಿದ್ರೆ, first thing, this considers the interaction between metal and ligand to be purely ionic interaction. ಸೊ ಏನು ಅನ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಮೆಟಲ್ದಲ್ಲಿ ಡಿ ಆರ್ಬಿಟಲ್ಸ್ ಇರುತ್ತೆ, ದೋಸ್ ಡಿ ಆರ್ಬಿಟಲ್ಸ್ ದೇ ವಿಲ್ ಬಿ ಹ್ಯಾವಿಂಗ್ ಇಲೆಕ್ಟ್ರಾನ್ಸ್. ಅಂಡ್ ನೆಕ್ಸ್ಟ್ ಲಿಗ್ಯಾಂಡ್, ದೇ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಅಥವಾ ನ್ಯೂಟ್ರಲ್ ಲಿಗ್ಯಾಂಡ್ ಇದೆ ಅಂತ ಹೇಳಿದ್ರೆ, ವಿತ್ ದ ಹೆಲ್ಪ್ ಆಫ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಇಟ್ ಇಂಟ್ರಾಕ್ಟ್ಸ್ ವಿತ್ ಮೆಟಲ್ ಅಯಾನ್ ಅಂತ ತಿಳ್ಕೊಂಡ್ರೆ, ಸೊ ಇಲೆಕ್ಟ್ರಾನ್ ಇಂಟ್ರಾಕ್ಷನ್ ಬರುತ್ತೆ. ದೇರ್ ಫಾರ್ ದಿಸ್ electron interaction, whatever is present, that increases the energy of d orbitals which are present on metal. So metal dalli nimge 5 different d orbitals are there, adaralli electrons ide. When it forms complex, some ligands it will come closer to the metal, and ee ligands dalli iruvanta electrons ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅಥವಾ ಇದರ ligand ಮೇಲೆ ಇರುವಂತ ನೆಗೆಟಿವ್ ಚಾರ್ಜ್ ಏನು ಮಾಡುತ್ತೆ ಅಂದ್ರೆ, ಮೆಟಲ್ d orbitals ಅಲ್ಲಿರುವ electrons ನ ರಿಪಲ್ಸ್ ಮಾಡೋದ್ರಿಂದ d orbital energy increase ಆಗುತ್ತೆ. That is considered to be the basic funda of this crystal field theory, right? And the interaction is purely ionic. In fact, ಇದನ್ನು straight away 2017 ದಲ್ಲಿ ಕ್ವೆಶ್ಚನ್ ಕೇಳಿದ್ದಾನೆ, KCET 2017. Fine, let us continue. Next, ಈಗ ಈ ಇಂಟ್ರಾಕ್ಷನ್ ಎಲ್ಲಿ ಜಾಸ್ತಿ ಇರುತ್ತೆ ನೋಡ್ರಿ, obviously it can be understood very easily. Energy of d orbitals in the direction of ligand it increases. So ಇಲ್ಲಿ 5 d orbital ಇದ್ದಾಗ 5 ಡಿ ಆರ್ಬಿಟಲ್ಗೆ ಯೂನಿಫಾರ್ಮ್ ಆಗಿ ಎಲ್ಲಾ ಡೈರೆಕ್ಷನ್ ಇಂದ ಲಿಗ್ಯಾಂಡ್ ಅಪ್ರೋಚ್ ಇರೋದಿಲ್ಲ. ಎಲ್ಲಿ ನಿಮಗೆ ಲಿಗ್ಯಾಂಡ್ ಅಪ್ರೋಚ್ ಡೈರೆಕ್ಟ್ಲಿ ಮೆಟಲ್ ಆರ್ಬಿಟಲ್ಸ್ ಕಡೆಗೆ ಇದೆ, ಅಲ್ಲಿ ಏನಾಗುತ್ತೆ, ಆ ಆರ್ಬಿಟಲ್ಸ್ ಇನ್ ಎನರ್ಜಿ ಜಾಸ್ತಿ ಆಗುತ್ತೆ. ಅದು ಯೂಶುವಲಿ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ಆಫ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್, ಇದು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ಗೆ ಬರೆದಿರುವಂಥದ್ದು, ಬಿಕಾಸ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಆಫ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಇಟ್ಸ್ ಆಫ್ ಮೋರ್ ಇಂಪಾರ್ಟೆನ್ಸ್. ಸೊ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಫಾರ್ಮೇಷನ್ ಮಾಡಿದಾಗ ದೇರ್ ವಿಲ್ ಬಿ ಅಪ್ರೋಚ್ ಆಫ್ ಲಿಗ್ಯಾಂಡ್ಸ್ in the direction of dx square minus y square and dz square direction. ಇವು ಎರಡರದ್ದು ಲೋಬ್ಸ್ ಯಾವ ಕಡೆ ಓರಿಯೆಂಟ್ ಹಾಕೊಂಡಿದೆ ಆ ಡೈರೆಕ್ಷನ್ ಇಂದ ಲಿಗ್ಯಾಂಡ್ ಅಪ್ರೋಚ್ ಇರುತ್ತೆ. therefore energy of these two orbitals it increases. Similarly, energy of d orbitals which are not in the direction of ligand decreases. ಅದು increases ಅನ್ನೋದು with respect to something, ಅದೇನು ಅನ್ನೋದನ್ನ ನೆಕ್ಸ್ಟ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಅಲ್ಲಿ ಹೇಳ್ತೇನೆ. ಸೊ ಏನ್ ಪಾಯಿಂಟ್ ಇಲ್ಲಿ ನೆನಪಿಡಬೇಕಾದೇನು ಅಂತ ಹೇಳಿದ್ರೆ, ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆದಾಗ there will not be direct approach of ligands in the direction of these orbitals, dxy dyz ಮತ್ತು dzx orbitals ಹೇಗೆ ಓರಿಯೆಂಟ್ ಆಗಿರುತ್ತೆ ಆ ಡೈರೆಕ್ಷನ್ ಇಂದ ಡೈರೆಕ್ಟ್ ಅಪ್ರೋಚ್ ಆಫ್ ಲಿಗ್ಯಾಂಡ್ ಇರೋದಿಲ್ಲ. therefore ಇವುಗಳದ್ದು ಎನರ್ಜಿ ಡಿಕ್ರೀಸ್ ಆಗುತ್ತೆ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದೀಸ್ ಆರ್ ವೆರಿ ಬೇಸಿಕ್ ಪಾಯಿಂಟ್ಸ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ನೌ let's see something called as crystal field splitting. First, crystal field splitting in octahedral field. So ಇದು ಏನು ಸಿಚುವೇಶನ್ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ, this situation it is energy of d orbitals when it is present in spherical symmetrical field. Spherical symmetrical field ಅಂತ ಹೇಳಿದ್ರೆ ಎಲ್ಲಾ ಡೈರೆಕ್ಷನ್ ಇಂದ ಮೆಟಲ್ ಅಯಾನಿಗೆ ಎಲ್ಲಾ ಡೈರೆಕ್ಷನ್ ಇಂದ ಲಿಗ್ಯಾಂಡ್ಸ್ ಅಪ್ರೋಚ್ ಆಗ್ತಾ ಇದೆ, ಆ ಫೀಲ್ಡ್ ಅನ್ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ಸ್ಪೆರಿಕಲ್ ಸಿಮೆಟ್ರಿಕಲ್ ಫೀಲ್ಡ್. ಆವಾಗ ಎಲ್ಲಾ ಡಿ ಆರ್ಬಿಟಲ್ಸ್ಗೆ ಎಲ್ಲಾ ಡೈರೆಕ್ಷನ್ ಇಂದ ಲಿಗ್ಯಾಂಡ್ ಅಪ್ರೋಚ್ ಇರೋದ್ರಿಂದ ಎಲ್ಲದರದ್ದು ಎನರ್ಜಿ ಐಡೆಂಟಿಕಲ್ ಇರುತ್ತೆ. ದಟ್ ಹ್ಯಾಸ್ ಬಿನ್ ಶೋನ್ ಹಿಯರ್, ರೈಟ್. ಮುಂದೆ ಏನಾಗುತ್ತೆ ಅಂದ್ರೆ, ಡ್ಯೂರಿಂಗ್ ಫಾರ್ಮೇಷನ್ ಆಫ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಜಸ್ಟ್ 6 ಲಿಗ್ಯಾಂಡ್ಸ್ ಆ ಆಕ್ಟಾಹೆಡ್ರಲ್ ಜೊಮೆಟ್ರಿ ಆಗೋ ಹಾಗೆ ಮುಂದೆ ಹೋಗಿ ಮೆಟಲ್ ಜೊತೆ ಬೈಂಡ್ ಆಗುತ್ತೆ, ಉಳಿದಿದ್ದು ಎಲ್ಲ ದೇ ಗೋ ಅವೇ ಫ್ರಮ್ ಮೆಟಲ್ ಅಯಾನ್. ಸೊ ಹಾಗೆ 6 ligands when they bind the metal ion, that field it can be called as octahedral field. So ಹಾಗೆ octahedral field ಆದಾಗ ಈ ಆರ್ಬಿಟಲ್ಸ್ ದ ಎನರ್ಜಿ ಲೆವೆಲ್ಸ್ ಏನಾಗುತ್ತೆ, that has been described here. ಸೊ ಮೊದಲು ಎಲ್ಲಾ ಡೈರೆಕ್ಷನ್ ಲಿಗ್ಯಾಂಡ್ ಅಪ್ರೋಚ್ ಇದ್ದಾಗ ಇವು ಎಲ್ಲಾ ಆರ್ಬಿಟಲ್ಸ್ ದಲ್ಲಿರುವಂತಹ ಇಲೆಕ್ಟ್ರಾನ್ಸ್ ಅಥವಾ ಎಲ್ಲಾ ಆರ್ಬಿಟಲ್ಸ್ ಈಕ್ವಲಿ ರಿಪಲ್ಸ್ ಆಗಿತ್ತು. ಸೊ ಹಾಗಾಗಿ ಅವುಗಳು ಎಲ್ಲದರದ್ದು ಎನರ್ಜಿ ಈಕ್ವಲ್ ಇತ್ತು. ಮುಂದೆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡಿದಾಗ ನಿಮ್ಗೆ ಮೊದಲೇ ಹೇಳಿದ್ದೀನಿ, ಇವು dx square minus y square and dz square ಅವುಗಳಿಗೆ ಸ್ವಲ್ಪ ಜಾಸ್ತಿ ರಿಪಲ್ಷನ್ ಆಗುತ್ತೆ. ಯಾಕಂದ್ರೆ ಈ ಡೈರೆಕ್ಷನ್ ಅಲ್ಲಿ ಈ ಆರ್ಬಿಟಲ್ಸ್ ಏನಿದಾವೆ ಈ ಡೈರೆಕ್ಷನ್ ಅಲ್ಲಿ ಲಿಗ್ಯಾಂಡ್ಸ್ ಡೈರೆಕ್ಟ್ಲಿ ಅಪ್ರೋಚ್ ಆಗಿರುತ್ತೆ. ಸೊ ಹಾಗಾಗಿ ಈ ಪಾಯಿಂಟ್ ಇಂದ ಅವುಗಳ ಎನರ್ಜಿ ಇನ್ಕ್ರೀಸ್ ಆಗಿದೆ. ಅಂಡ್ ದಿಸ್ ಸೆಟ್ ಆಫ್ ಆರ್ಬಿಟಲ್ಸ್ ಇವೆರಡನ್ನ ಒಟ್ಟಿಗೆ ಕೂಡಿಸಿ ವಿ ಕಾಲ್ ಇಟ್ ಆಸ್ Eg ಆರ್ಬಿಟಲ್ಸ್, ರೈಟ್. ಸೊ ದಟ್ ಇಸ್ ದ ನೊಟೇಷನ್ ದಟ್ ವಿ ಶುಡ್ ಯೂಸ್ ಇನ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಇದಕ್ಕೆ ಮತ್ತೆ ಬ್ಯಾಕ್ಗ್ರೌಂಡ್ ಬಹಳ ಇರ್ತದೆ. So directly we shall assume that these are called as Eg orbitals. Similarly, ಇವು ಮೂರೇನು ಉಳಿದಿದ್ದೇನಿರ್ತಾವೆ dxy dyz dzx ಅವುಗಳದ್ದು ಎನರ್ಜಿ ಕಡಿಮೆ ಆಗ್ತಿರ್ತದೆ. that set of orbitals it is considered as T2g set. ಸೊ ಏನಾಯ್ತು ಅಂದ್ರೆ octahedral field ಅಲ್ಲಿ these d orbitals they split into T2g and Eg sets. Now this energy gap
ಈ ಎನರ್ಜಿ ಗ್ಯಾಪ್ ಏನಿದೆ ಇವೆರಡರ ನಡುವೆ, that will be called as delta O, and this will be called as crystal field splitting, ರೈಟ್. ಅಂದರೆ ಆ ಕ್ರಿಸ್ಟಲ್ ಫೀಲ್ಡ್ದಲ್ಲಿ ಬಂದಾಗ, ಆಕ್ಟಾಹೆಡ್ರಲ್ ಫೀಲ್ಡ್ದಲ್ಲಿ ಬಂದಾಗ ಈ ಡಿ ಆರ್ಬಿಟಲ್ಸ್ ಹೀಗೆ ಸ್ಪ್ಲಿಟ್ ಆಯಿತು. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್, ರೈಟ್. ಸೊ ಅದು ಯಾವುದೇ ಕಾಂಪ್ಲೆಕ್ಸ್ ಇರಲಿ, ವಾಟ್ ಎವರ್ ಇಟ್ ಇಸ್, ಇನ್ ಜನರಲ್ ದ ಟೋಟಲ್ ಎನರ್ಜಿ ಗ್ಯಾಪ್ ಬಿಟ್ವೀನ್ ದೀಸ್ ಟು T2G ಲೆವೆಲ್ಸ್ ಅಂಡ್ EG ಲೆವೆಲ್, ದಟ್ ವಿಲ್ ಬಿ ಕಾಲ್ಡ್ ಅಸ್ ಡೆಲ್ಟಾ ನಾಟ್. ಅದು ಒಂದು. ಹಳೆ ಕನ್ವೆನ್ಷನ್ ಅಲ್ಲಿ ಹೋದ್ರಿ ಅಂದ್ರೆ ಈ ಎನರ್ಜಿ ಗ್ಯಾಪಿಗೆ 10dq ಟೋಟಲ್ ಇದೆ, ಎಷ್ಟಾದ್ರೂ ಇರಲಿ ಅದನ್ನ, ದಟ್ ವಿಲ್ ಬಿ ಕಾಲ್ಡ್ ಅಸ್ 10dq. ಮ್ಯಾಗ್ನಿಟ್ಯೂಡ್ ವೈಸ್ ಇಷ್ಟೇ ಇರಲಿ, ರೈಟ್. ಸೊ ಅದನ್ನು ಬೇರೆ ಬೇರೆ ಯೂನಿಟ್ಸ್ದಲ್ಲಿ ಮೆಜರ್ ಮಾಡ್ತಾರೆ. ಅದು ಎಷ್ಟೇ ಕಿಲೋ ಜೂಲ್ಸ್ ಇರಲಿ, ಎಷ್ಟೇ ಜೂಲ್ಸ್ ಇರಲಿ, ದಟ್ ವಿಲ್ ಬಿ ಕನ್ಸಿಡರ್ ಟು ಬಿ ಡೆಲ್ಟಾ ನಾಟ್. ಸೇ ಫಾರ್ ಎಕ್ಸಾಂಪಲ್ ಈಗ 100 ಜೂಲ್ಸ್ ಇದೆ, ಸುಮ್ಮನೆ ಒಂದು ರಫ್ ನಿಮಗೆ ಐಡಿಯಾ ಕೊಡೋದಿತ್ತು ಅಂದರೆ ಸಮ್ 100 ಯೂನಿಟ್ಸ್, ಜೂಲ್ಸ್ ಅಂತ ಬೇಡ, 100 ಯೂನಿಟ್ಸ್ ಅಂತಿದೆ ಅಂತ ಹೇಳಿದ್ರೆ, ಸೊ ಆವಾಗ ದಟ್ 100 ಇಟ್ ವಿಲ್ ಬಿ ಕಾಲ್ಡ್ ಅಸ್ ಡೆಲ್ಟಾ ನಾಟ್, ಆ ಥರ, ರೈಟ್. ಆರ್ ಇಟ್ ವಿಲ್ ಬಿ ಇವನ್ ಕಾಲ್ಡ್ ಅಸ್ 10dq. ನಾವು ಫರ್ದರ್ ಈ ಲೆವೆಲ್ದಿಂದ, ದಿಸ್ ಇಸ್ ಇನ್ಫ್ಯಾಕ್ಟ್ ಇವನ್ ಕಾಲ್ಡ್ ಅಸ್ ಬ್ಯಾರಿ ಸೆಂಟರ್. ಸೊ ಈ ಲೆವೆಲ್ದಿಂದ ಇಲ್ಲಿಂದ ಇಲ್ಲಿಗೆ ಹೋದ್ರಿ ಅಂತ ಹೇಳಿದ್ರೆ ದಿಸ್ ಎನರ್ಜಿ ಗ್ಯಾಪ್ ಇಟ್ ವಿಲ್ ಬಿ 0.6 ಡೆಲ್ಟಾ ನಾಟ್. ಇಲ್ಲಿಂದ ಇಲ್ಲಿಗೆ ಹೋಲ್ 1 ಡೆಲ್ಟಾ ನಾಟ್ ಆಯಿತು ಅಂದರೆ EG ಮತ್ತು ಈ ಬ್ಯಾರಿ ಸೆಂಟರ್ಗೆ ಇರುವಂಥ ಡಿಫರೆನ್ಸ್ 0.6 ಡೆಲ್ಟಾ ನಾಟ್, ಅಥವಾ ಅದನ್ನು DQ ಟರ್ಮ್ಸ್ದಲ್ಲಿ 6dq ಅಂತ ಕರಿತೇವೆ. ಆರ್ ದಿಸ್ ಎನರ್ಜಿ ಗ್ಯಾಪ್ ಇದು 0.6 ಆಗಿದೆ, ಟೋಟಲ್ ಇದು 1 ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ದಿಸ್ ಶುಡ್ ಬಿ 0.4 ಡೆಲ್ಟಾ ನಾಟ್, ಆರ್ ಇಟ್ ವಿಲ್ ಬಿ 4dq, ರೈಟ್. ದಿಸ್ ಇಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಕೇಸ್ ಆಫ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಮುಂದೆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆದಾಗ ಇಲ್ಲಿ ಡಿ ಸಿಸ್ಟಮ್ ಯಾವುದು ಅಂತ ನೋಡಿಕೊಂಡು, ಅದು D1 D2 D3 ನೋಡಿಕೊಂಡು, ದೋಸ್ ಇಲೆಕ್ಟ್ರಾನ್ಸ್ ದೇ ವಿಲ್ ಬಿ ರಿಅರೇಂಜ್ಡ್ ಹಿಯರ್. ಇನ್ಫ್ಯಾಕ್ಟ್ ಈ ರಿಅರೇಂಜ್ ಮಾಡೋದು ಹೇಗೆ, ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಆಫ್ ಇಲೆಕ್ಟ್ರಾನ್ಸ್ ನೋಡಬೇಕಾಗತ್ತೆ. ಲೆಟ್ ಮಿ ನಾಟ್ ಗೋ ಇನ್ ಟು ವೆರಿ ಡೀಟೇಲ್ಸ್ ಆಫ್ ದ್ಯಾಟ್. ಮೇ ಬಿ ಒಂದು ಕ್ವಶನ್ ಅಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೇನೆ ನಿಮಗೆ. ಬಟ್ ದಿಸ್ ಇಸ್ ಬೇಸಿಕ್ ಆಸ್ಪೆಕ್ಟ್. ಆಕ್ಟಾಹೆಡ್ರಲ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ ಅಲ್ಲಿ ಹೇಗೆ ಡಿ ಆರ್ಬಿಟಲ್ಸ್ ಡಿಜೆನರಸಿ ಸ್ಪ್ಲಿಟ್ ಆಗುತ್ತೆ ಅಂತ ಹೇಳ್ತೀವಿ. ಡಿಜೆನರಸಿ ಅಂದ್ರೆ, ಡಿಜೆನರೇಟ್ ಅಂದ್ರೆ ಮೀನಿಂಗ್ ಎನರ್ಜೆಟಿಕಲಿ ಇಕ್ವಿವೆಲೆಂಟ್. ಸೊ ದಟ್ ವಿಲ್ ಬಿ ಸ್ಪ್ಲಿಟ್. ಡಿಜೆನರೇಟ್ ಇದ್ದು ಸ್ಪ್ಲಿಟ್ ಆಗುತ್ತೆ. ಸೊ ಡಿಜೆನರಸಿ ಇಟ್ ವಿಲ್ ಬಿ ಸ್ಪ್ಲಿಟ್ ಇಂಟು T2G ಲೆವೆಲ್ಸ್ ಅಂಡ್ EG ಲೆವೆಲ್ಸ್. ದಟ್ ಈಸ್ ಇನ್ ಕೇಸ್ ಆಫ್ ಆಕ್ಟಾಹೆಡ್ರಲ್ ಫೀಲ್ಡ್. ಸೊ ಆಕ್ಟಾಹೆಡ್ರಲ್ ಫೀಲ್ಡ್ ಅಲ್ಲಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ತಿಳ್ಕೊಂಡ್ರಿ ಅಂದ್ರೆ ಇನ್ನೊಂದು ನಮಗೆ ಬೇಕಾಗುವಂಥದ್ದು ಇಂಪಾರ್ಟೆಂಟ್, ಟೆಟ್ರಾಹೆಡ್ರಲ್ ಫೀಲ್ಡ್. ಸೊ ದಿಸ್ ಇಸ್ ವೆರಿ ಈಸಿ. ಸ್ಟ್ರೈಟ್ ಅವೇ ಏನು ಅಂತ ಹೇಳಿದ್ರೆ ಆಕ್ಟಾಹೆಡ್ರಲ್ ಫೀಲ್ಡ್ ಅಲ್ಲಿ ಏನಾಗುತ್ತೆ, ಅದರದ್ದು ರಿವರ್ಸ್ ಆಗುತ್ತೆ ಸಿಚುವೇಶನ್. ಸೊ ಹಿಯರ್ ಆಲ್ಸೋ ವಿ ಹ್ಯಾವ್ ಸ್ಪೆರಿಕಲ್ ಸಿಮೆಟ್ರಿಕ್ ಫೀಲ್ಡ್, ರೈಟ್. ಟೆಟ್ರಾಹೆಡ್ರಲ್ ಫೀಲ್ಡ್ಗೆ ಎಂಟರ್ ಆದಾಗ ಇಲ್ಲಿ 4 ಲಿಗ್ಯಾಂಡ್ಸ್ ಮುಂದೆ ಹೋಗಿ ಬೈಂಡ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ ದೀಸ್ ಆರ್ಬಿಟಲ್ಸ್ dxy dyz dzx ದೇ ವಿಲ್ ಬಿ ಕ್ಲೋಸ್ ಟು ದ ಲಿಗ್ಯಾಂಡ್ಸ್. ಇವು ಲಿಗ್ಯಾಂಡ್ಸ್ಗೆ ಹತ್ರ ಇರುತ್ತೆ. ಸೊ ಹಾಗಾಗಿ ಇವು ಜಾಸ್ತಿ ರಿಪಲ್ಷನ್ ಆಗೋದ್ರಿಂದ, ಸೊ ದಿಸ್ ಎನರ್ಜಿ ಆಫ್ ದೀಸ್ 3 ಆರ್ಬಿಟಲ್ಸ್ ಇಟ್ ವಿಲ್ ಬಿ ಇನ್ಕ್ರೀಸ್ಡ್, and energy of the other 2 dx square minus y square ಮತ್ತು dz square ಗೆ ಅಷ್ಟು ಡೈರೆಕ್ಟ್ಲಿ ಲಿಗ್ಯಾಂಡ್ ಅಪ್ರೋಚ್ ಇರೋದಿಲ್ಲ. ದೇರ್ಫೋರ್ ಅವುಗಳದ ಎನರ್ಜಿ ಡಿಕ್ರೀಸ್ ಆಗುತ್ತೆ, ಅಂಡ್ ಅವುಗಳದ ಎನರ್ಜಿ ಡಿಕ್ರೀಸ್ ಆಗೋದ್ರಿಂದ ಅವು ಇಲ್ಲಿ ಕೆಳಗೆ ಬಂದಿದೆ ಈ ಪಾಯಿಂಟ್ ಇಂದ. ಕಂಪ್ಯಾರಿಸನ್ ಪಾಯಿಂಟ್ ಇಟ್ ಇಸ್ ದಿಸ್ ಸ್ಪೆರಿಕಲ್ ಸಿಮೆಟ್ರಿಕ್ ಫೀಲ್ಡ್, ರೈಟ್. ಸೊ ಇಲ್ಲಿ ಈಗ ಇದು ಬ್ಯಾರಿ ಸೆಂಟರ್, ಅಗೇನ್ ಸೇಮ್ ಇಲ್ಲಿಂದ ಇಲ್ಲಿಗೆ ಅಲ್ಲಿ T2G ಗೆ ಏನು ಗ್ಯಾಪ್ ಇತ್ತು ಅದೇ ಗ್ಯಾಪ್ ಇಲ್ಲಿದೆ. ಬಟ್ ಒಂದು ನೀವು ನೋಟ್ ಮಾಡಿರ್ಬೋದು, ಹಿಯರ್ ಯು ಶುಡಂಟ್ ಕಾಲ್ ಇಟ್ ಆಸ್ T2G and EG, ಹಿಯರ್ ಯು ಶುಡ್ ಜಸ್ಟ್ ಕಾಲ್ ಇಟ್ ಆಸ್ T2 and E. ಮತ್ತು ಅದಕ್ಕೆಲ್ಲ ಬೇರೆ ಬೇರೆ ರೀಸನ್ಸ್ ಇರುತ್ತೆ, ರೈಟ್. ಸೊ T2 ಹಿಯರ್ ಇಟ್ ವಿಲ್ ಬಿ dxy dyz dzx. ಇನ್ ಕೇಸ್ ಆಫ್ ಟೆಟ್ರಾಹೆಡ್ರಲ್ ಫೀಲ್ಡ್ these 3 orbitals they are called as T2 orbitals, whereas these orbitals they are called as E orbitals. ಎನರ್ಜಿ ಗ್ಯಾಪ್ ಏನು ಸೇಮ್ ಇದೆ, ಏನು ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಅಲ್ಲಿ 0.4 ಡೆಲ್ಟಾ O ಇರ್ತಿತ್ತು, ಇಲ್ಲಿ 0.4 ಡೆಲ್ಟಾ T. ಡೆಲ್ಟಾ T ಯಾಕಂತೇವೆ ಅಂದ್ರೆ ನಾವು ದಿಸ್ ಇಸ್ ಟೆಟ್ರಾಹೆಡ್ರಲ್, ಅಲ್ಲಿ O ಅಂದ್ರೆ ಆಕ್ಟಾಹೆಡ್ರಲ್ ರೆಪ್ರೆಸೆಂಟ್ ಮಾಡ್ತಿತ್ತು. ಸೊ ದಿಸ್ ಎನರ್ಜಿ ಗ್ಯಾಪ್ ಬಿಟ್ವೀನ್ T2 level and E level it will be called as delta T. So this energy gap it will be 0.6 delta T, this energy gap it will be 0.4 delta T, or 4dq and 6dq, right. This is crystal field splitting in case of tetrahedral field, right. So ಆಮೇಲೆ ಇಲ್ಲಿಯೂ ಸೇಮ್, ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅನ್ನೋದನ್ನ ನೋಡಿಕೊಂಡು ಇಲ್ಲಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ, ರೈಟ್. ಓಕೆ, ನಾವು ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ನಾನೇನು ಹೇಳಿದೆ ಪಾಯಿಂಟ್ ಅಂತ ಹೇಳಿದ್ರೆ, ಅದು ಎಷ್ಟೇ ಎನರ್ಜಿ ಗ್ಯಾಪ್ ಇರಲಿ, ವಾಟ್ ಎವರ್ ಮೇ ಬಿ ಇಟ್ಸ್ ಮ್ಯಾಗ್ನಿಟ್ಯೂಡ್, ಇಟ್ ವಿಲ್ ಬಿ ಸಿಂಪ್ಲಿ ಕಾಲ್ಡ್ ಅಸ್ ಡೆಲ್ಟಾ ನಾಟ್ ಅಥವಾ ಡೆಲ್ಟಾ T ಅಂತ ಕರೆದು ಬಿಡ್ತೇವೆ ಅಂತ ಹೇಳಿದೆ ನಿಮಗೆ, ರೈಟ್. ನಾವು ಅದರದ್ದು ಮ್ಯಾಗ್ನಿಟ್ಯೂಡ್, ಅದು ಎಷ್ಟು ಎಕ್ಸಾಕ್ಟ್ಲಿ ಎನರ್ಜಿ ಗ್ಯಾಪ್ ಇರುತ್ತೆ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಸೋ ಮೆನಿ ಫ್ಯಾಕ್ಟರ್ಸ್. ಸೊ ದಟ್ ವಿ ಶಲ್ ಸಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡೆಲ್ಟಾ ನಾಟ್. ಸೊ ಫಸ್ಟ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್, ಜಾಮೆಟ್ರಿ ಆಫ್ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಜಾಮೆಟ್ರಿ ಆಕ್ಟಾಹೆಡ್ರಲ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದಟ್ ಎನರ್ಜಿ ಗ್ಯಾಪ್ ಬಿಟ್ವೀನ್ T2G and EG ಲೆವೆಲ್ಸ್ ದಟ್ ವಿಲ್ ಬಿ ಮೋರ್, ರೈಟ್. ಉಳಿದಿದ್ದೆಲ್ಲ ಆಸ್ಪೆಕ್ಟ್ಸ್ ಸೇಮ್ ಇದೆ, ಮೆಟಲ್ ಅಯಾನ್ ಸೇಮ್ ಇದೆ, ನೇಚರ್ ಆಫ್ ಲಿಗ್ಯಾಂಡ್ ಸೇಮ್ ಇದೆ, ಉಳಿದಿದ್ದೆಲ್ಲ ಆಸ್ಪೆಕ್ಟ್ಸ್ ಸೇಮ್ ಇಟ್ಕೊಂಡು ಅದೇ ತರದ್ದು ಒಂದು ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಯಿತು ಅಂತ ಹೇಳಿ ಅದರದ್ದು ನೀವು ಎನರ್ಜಿ ಗ್ಯಾಪ್ ನೋಡ್ತೀರಿ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ವೆರಿ ಲೆಸ್. ಇದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ ವಿಲ್ ಬಿ ಲೆಸ್, ಆಲ್ಮೋಸ್ಟ್ ಇದರದ್ದು ಹಾಫ್ ಇರುತ್ತೆ ಅಂತ ಹೇಳ್ತೇವೆ, ಆಲ್ಮೋಸ್ಟ್, ರೈಟ್. ಸೊ ರಿಲೇಶನ್ಶಿಪ್ ಎಕ್ಸಾಕ್ಟ್ಲಿ ಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ದಿಸ್ ಡೆಲ್ಟಾ T is equal to 4/9 times ಡೆಲ್ಟಾ ನಾಟ್.
ಇದು ಸಪೋಸ್ 4/8 ಟೈಮ್ಸ್ ಇತ್ತು ಅಂತ ಹೇಳಿದ್ರೆ ದೆನ್ ಅದು ಎಕ್ಸಾಕ್ಟ್ಲಿ ಹಾಫ್ ಅಂತ ಹೇಳಲಿಕ್ಕೆ ಬರ್ತಿತ್ತು. 4/9 ಅಪ್ರಾಕ್ಸಿಮೇಟ್ಲಿ ಡೆಲ್ಟಾ ಟಿ ಇದು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್, ಇಟ್ ವಿಲ್ ಬಿ ಹಾಫ್ ಆಫ್ ದಟ್ ಆಫ್ ಡೆಲ್ಟಾ ಓ. ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಯಾವಾಗಲೂ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇಟ್ ವಿಲ್ ಬಿ ಮೋರ್, ರೈಟ್. ಸೊ ಅದಕ್ಕೆ ಮತ್ತೆ ವೆರೈಟಿ ಆಫ್ ರೀಸನ್ಸ್ ಇದೆ, ನಮಗಿಲ್ಲಿ ಬೇಕಾಗೋದು ದಿಸ್ ಪಾಯಿಂಟ್ ಜಾಸ್ತಿ ಇರುತ್ತೆ ಅನ್ನೋದು ಬೇಕು. ಸೆಕೆಂಡ್ ಥಿಂಗ್, ನೇಚರ್ ಆಫ್ ಮೆಟಲ್ ಅಯಾನ್, ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಸಿಡೇಷನ್ ಸೇಮ್ ಮೆಟಲ್ ಅಯಾನೇ ಇರಲಿ, ಆಕ್ಸಿಡೇಷನ್ ಸ್ಟೇಟ್ ಆಫ್ ಮೆಟಲ್ ಅಯಾನ್ ಜಾಸ್ತಿ ಆದರೆ ಡೆಲ್ಟಾ ಇನ್ಕ್ರೀಸ್ ಆಗುತ್ತೆ. ನೀವೀಗ ಒಂದು ಸಿಮಿಲರ್ ಕಾಂಪ್ಲೆಕ್ಸ್ ತಗೊಂಡ್ರಿ, ಒಂದರಲ್ಲಿ Fe3+ ಆಕ್ಸಿಡೇಷನ್ ಸ್ಟೇಟ್ದಲ್ಲಿದೆ, ಇನ್ನೊಂದರಲ್ಲಿ Fe2+ ಆಕ್ಸಿಡೇಷನ್ ಸ್ಟೇಟ್ದಲ್ಲಿದೆ, ಉಳಿದಿದ್ದೆಲ್ಲ ಆಸ್ಪೆಕ್ಟ್ಸ್ ಸೇಮ್ ಇದೆ ಅಂತ ಅನ್ಕೊಂಡ್ರೆ ಆವಾಗ Fe where it is in 3+ ಆಕ್ಸಿಡೇಷನ್ ಸ್ಟೇಟ್ ಅದರದ್ದು ಡೆಲ್ಟಾ ವ್ಯಾಲ್ಯೂ ಇಟ್ ವಿಲ್ ಬಿ ಮೋರ್, ರೈಟ್. Fe where it is in 2+ ಆಕ್ಸಿಡೇಷನ್ ಸ್ಟೇಟ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ದಲ್ಲಿದ್ದಾಗ ಕರೆಸ್ಪಾಂಡಿಂಗ್ ಡೆಲ್ಟಾ ಕಂಪ್ಯಾರೇಟಿವ್ಲಿ Fe3+ ಕಂಪೇರ್ ಮಾಡಿದರೆ ಕಡಿಮೆ ಇರುತ್ತೆ, ರೈಟ್. ಸೊ ದಟ್ಸ್ ಹೌ ಇದು ಎಷ್ಟು ಆ ಎನರ್ಜಿ ಗ್ಯಾಪ್ ಎಕ್ಸಾಕ್ಟ್ಲಿ ಎಷ್ಟಿರುತ್ತೆ ಅನ್ನೋದು ಇಟ್ ಇವನ್ ಡಿಪೆಂಡ್ಸ್ ಆನ್ ದಿಸ್ ನೇಚರ್ ಆಫ್ ಮೆಟಲ್ ಅಯಾನ್, ರೈಟ್. ಫಸ್ಟ್ ಪಾಯಿಂಟ್ ಅದರಲ್ಲಿ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಹೈಯರ್ ಡೆಲ್ಟಾ. ನೆಕ್ಸ್ಟ್ ಇವನ್ ಇಟ್ ಡಿಪೆಂಡ್ಸ್, ಅದು ನೀವು 3D ಸೀರೀಸ್ ಮೆಟಲ್ ಅಯಾನ್ ತಗೊಂಡಿದ್ರೋ 4D ಸೀರೀಸ್ ತಗೊಂಡಿದ್ರೋ 5D ಸೀರೀಸ್ ತಗೊಂಡಿದ್ರೋ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಿಮಗೆ ನೆನಪಿದ್ರೆ VBT ಇಲ್ಲಿ ಹೇಳಿದ್ದೆ 4D ಮತ್ತು 5D ಏನೇ ಲಿಗ್ಯಾಂಡ್ ಇದ್ರೂ ಇಟ್ ಆಕ್ಸಸ್ ಏನು ಅಂತ ಹೇಳಿದ್ರೆ ಸ್ಟ್ರಾಂಗ್ ಫೀಲ್ಡ್ ಅಂತ ಹೇಳಿದ್ದೆ, ಅದಕ್ಕೆ ರೀಸನ್ ಇದು, ರೈಟ್. ಸೊ 4D and 5D ಮೆಟಲ್ ಅಯಾನ್ಸ್ ಬೈ ದ್ಯಾರ್ ನೇಚರ್ ಅವು ಏನು ಕೊಡುತ್ತೆ ಅಂತ ಹೇಳಿದ್ರೆ ಹೈ ಡೆಲ್ಟಾ ಕೊಡುತ್ತೆ. ಸೊ ಈಗ ನಿಮ್ಗೆ ಸ್ವಲ್ಪ ಈಗ ಗೊತ್ತಾಗ್ತಿರಬಹುದು ಏನು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ವೀಕ್ ಫೀಲ್ಡ್ ಸ್ಟ್ರಾಂಗ್ ಫೀಲ್ಡ್ ಅನ್ನೋದು ಇನ್ಫ್ಯಾಕ್ಟ್ ಅದು ಇಲ್ಲಿಂದ ಬರುವಂಥ ಕಾನ್ಸೆಪ್ಟ್, ಬಟ್ ನಮ್ಗೆ ಅಲ್ಲೇ ಅದು ಬೇಕಾಗತ್ತೆ, ಅದಕ್ಕೆ ಅದನ್ನು ಅಲ್ಲೇ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ವಿ VBT ಇಲ್ಲಿ, ರೈಟ್. ಸೊ ಇಲ್ಲಿ ಪಾಯಿಂಟ್ ನೆನಪಿಡಬೇಕಾದ್ದು 4D and 5D ಮೆಟಲ್ ಅಯಾನ್ಸ್ ದೇ ವಿಲ್ ಹ್ಯಾವ್ ಹೈಯರ್ ಡೆಲ್ಟಾ ಕಂಪೇರ್ ಟು 3D ಮೆಟಲ್ ಅಯಾನ್ಸ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆಲ್ಲ ಆಸ್ಪೆಕ್ಟ್ ಸೇಮ್ ಇದ್ರು ಬೈ ನೇಚರ್ 4D and 5D ಇದೆ ಅಂತ ಹೇಳಿದ್ರೆ ಯೂಶುವಲಿ ಅವುಗಳದ್ದು ಡೆಲ್ಟಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ನೇಚರ್ ಆಫ್ ಲಿಗ್ಯಾಂಡ್. ಸೊ ಹಿಯರ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲಿಗ್ಯಾಂಡ್ಸ್ ಬೇಸ್ ಮೇಲೆನೆ ಹೆಚ್ಚಿನ ಟೈಮ್ ಏನಾಗುತ್ತೆ ಅಂದ್ರೆ ಅದು ಎನರ್ಜಿ ಗ್ಯಾಪ್ T2G ಮತ್ತು EG ನಡುವೆ ಏನು ಎನರ್ಜಿ ಗ್ಯಾಪ್ ಇದೆ, ಸೊ ದಟ್ ಎನರ್ಜಿ ಗ್ಯಾಪ್ ಇಟ್ ವಿಲ್ ಬಿ ಡಿಪೆಂಡೆಂಟ್. ಸೊ ಎಲ್ಲಿ ನಿಮಗೆ ಯಾವುದು ಲಿಗ್ಯಾಂಡ್ ನಿಮಗೆ ಜಾಸ್ತಿ ಎನರ್ಜಿ ಗ್ಯಾಪ್ ಕ್ರಿಯೇಟ್ ಮಾಡುತ್ತೆ, ಸೇ ಬಿಟ್ವೀನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಂದ್ರೆ T2G and EG ಲೆವೆಲ್, those ligands they are called as strong field ligands, and those which create very less energy gap between T2G and EG levels, so those ligands they are called as weak field ligands, and okay delta value kadime irutte, right. So in fact definition wise strong field and weak field ligand andre it is based on this crystal field splitting. Elli ಜಾಸ್ತಿ ಬರುತ್ತೆ energy gap that will be strong field, ಎಲ್ಲಿ ನಮಗೆ energy gap between say T2G and EG ಅಥವಾ T2 and E ಕಡಿಮೆ ಬರುತ್ತೆ, so those should be considered to be weak field ligands. Fine, ರೈಟ್. ಸೊ ಈ ಲಿಗ್ಯಾಂಡ್ಸ್ ಅನ್ನ ಒಂದು ಅರೇಂಜ್ ಮಾಡ್ಲಿಕ್ಕೆ ಬರುತ್ತೆ, ಹೀಗೆ ವೀಕ್ ದಿಂದ ಸ್ಟ್ರಾಂಗ್ ವರೆಗೆ ಅರೇಂಜ್ ಮಾಡ್ಲಿಕ್ಕೆ ಬರುತ್ತೆ. ದಿಸ್ ಸೀರೀಸ್ ಇಟ್ ಇಸ್ ನೋನ್ ಆಸ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಸೊ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂದ್ರೆ ಆಲ್ ವೆರೈಟಿ ಆಫ್ ಲಿಗ್ಯಾಂಡ್ಸ್ ದೇ ಆರ್ ಅರೇಂಜ್ಡ್ ಇನ್ ದರ್ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಡಿಕ್ರೀಸಿಂಗ್ ಆರ್ಡರ್, ಹೇಗೂ ತಗೊಳ್ಬಹುದು. ಸೊ ಹಿಯರ್ ಐ ಹ್ಯಾವ್ ಶೋನ್ ಇಟ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಟ್ ಫೀಲ್ಡ್ ಸ್ಟ್ರೆಂತ್. ಈಗ ಯಾವುದೋ ಒಂದು ಕಾಂಪ್ಲೆಕ್ಸ್ ತಗೊಂಡ್ರಿ, ಸೊ ಯಾವುದೋ ಒಂದು ಮೆಟಲ್ ಅಯಾನ್ ತಗೊಂಡ್ರಿ, ಸೇ ಒಂದು ಕೋಬಾಲ್ಟ್ 3+ ತಗೊಂಡ್ರಿ, ಇವೆಲ್ಲ ಅದ್ರ ಜೊತೆ ಕಾಂಪ್ಲೆಕ್ಸ್ ಮಾಡುತ್ತೆ ಅಂತ ಇಟ್ಟುಕೊಂಡ್ರೆ ಆವಾಗ ಆ ಎನರ್ಜಿ ಗ್ಯಾಪ್ ಸೇ T2G ಮತ್ತು EG ನಡುವಿನ ಎನರ್ಜಿ ಗ್ಯಾಪ್ ಏನಾಗುತ್ತೆ ಫಾರ್ ಆಲ್ ದಿಸ್ ಅದನ್ನು ಮೆಜರ್ ಮಾಡಿದರೆ ಇದರ ಕೇಸಲ್ಲಿ ಆ ಎನರ್ಜಿ ಗ್ಯಾಪ್ ಕಡಿಮೆ ಇರುತ್ತೆ, T2G and EG ಎನರ್ಜಿ ಗ್ಯಾಪ್ ಕಡಿಮೆ ಇರುತ್ತೆ. ರಿಮೆಂಬರ್, ಮತ್ತು ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಎಲ್ಲಾ ಕೇಸಲ್ಲಿ ಆ ಎನರ್ಜಿ ಗ್ಯಾಪ್ ಅನ್ನ ಇನ್ ಜನರಲ್ ಆಗಿ ನಾವು ಡೆಲ್ಟಾ ಓ ಅಂತಾನೆ ಕರಿತೇವೆ. ಸೊ ಎಕ್ಸಾಕ್ಟ್ಲಿ ಅದು ಡೆಲ್ಟಾ ಓ ಮ್ಯಾಗ್ನಿಟ್ಯೂಡ್ ಏನಿದೆ ಅದು ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಸೊ I- ಇದ್ರೆ ಆ ಮ್ಯಾಗ್ನಿಟ್ಯೂಡ್ ಕಡಿಮೆ ಇರುತ್ತೆ. ಹಾಗೆ ನೀವು ಕಾರ್ಬನ್ ಮೊನಾಕ್ಸೈಡ್ ಬಂದ್ರಿ ಅಂತ ಹೇಳಿದ್ರೆ ಸೊ ಆ ಮ್ಯಾಗ್ನಿಟ್ಯೂಡ್ ಇಟ್ ವಿಲ್ ಬಿ ವೆರಿ ವೆರಿ ಹೈ, ರೈಟ್. ಸೊ ದರ್ಫೋರ್ ಈ ಎಂಡಿಗೆ ಬರುವಂತದ್ದನ್ನ ದೀಸ್ ಆರ್ ಕಾಲ್ಡ್ ಆಸ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್. ಈ ಎಂಡಿಗೆ ಬರುವಂತದ್ದು ಇಲ್ಲಿ ನಿಮಗೆ ಬರುವಂತದ್ದು ಮೇನ್ಲಿ ನೆನಪಿಡಬೇಕಾದ್ದು ಸೈನೈಡ್ ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಸ್ಟ್ರಾಂಗ್ ಲಿಗ್ಯಾಂಡ್ ಅಂತ ನೆನಪಿಡ್ರಿ. ಅಂಡ್ ನಿಮಗೆ ಇಲ್ಲಿ ಮೇನ್ಲಿ ಬರುವಂತದ್ದು ಹ್ಯಾಲೈಡ್ಸ್ I-, Br-, Cl-, F-, ಇವೆಲ್ಲ ಈ ಎಂಡಿಗೆ ಬಂದಿದೆ. ಸೊ ಇವೆಲ್ಲ ವೀಕ್ ಲಿಗ್ಯಾಂಡ್ಸ್, ಇಷ್ಟು ನೆನ್ಪಿಟ್ರೆ ಸಾಕಾಗುತ್ತೆ. ಅಫ್ಕೋರ್ಸ್ ಇದು ಆಕ್ಸಲೇಟ್ ಕೂಡ ವೀಕ್ ಎಂಡಿಗೆ ಬರುತ್ತೆ ಅನ್ನೋದು, ಅಥವಾ ವೀಕ್ ಟುವರ್ಡ್ಸ್ ವೀಕ್ ಇದೆ ಅನ್ನೋದು ನೆನಪಿರಲಿ. ಸಿಮಿಲರ್ಲಿ ಇಥೈಲಿನ್ ಡೈಮೈನ್ ಅದು ಟುವರ್ಡ್ಸ್ ಸ್ಟ್ರಾಂಗ್ ಲಿಗ್ಯಾಂಡ್ ಇದೆ ಅನ್ನೋದು, ಸ್ಟ್ರಾಂಗ್ ಕಡೆಗಿದೆ ಅನ್ನೋದು ನೆನಪಿರಲಿ. ಅಂಡ್ ವಾಟರ್ ಮತ್ತೆ ಅಮೋನಿಯಾ ಇಂಟರ್ಮೀಡಿಯೇಟ್ ಬರುತ್ತೆ ಮಧ್ಯದಲ್ಲಿ ಇದೆ ಅಂತ ಹೇಳಿದ್ದೆ. ಸೊ ಹಿಯರ್ ಯು ಕ್ಯಾನ್ ಫೈಂಡ್ ದಟ್ ಇವೆಲ್ಲ ಏನು ಬರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಮಧ್ಯದಲ್ಲಿ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ದಲ್ಲಿ ಮಧ್ಯದಲ್ಲಿ ಬರುತ್ತೆ, ಇಂಟರ್ಮೀಡಿಯೇಟ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕರೀಲಿಕ್ಕೆ ಬರುತ್ತೆ, ರೈಟ್. ಸೊ ನೆಕ್ಸ್ಟ್ ವೈ ದೀಸ್ ಆರ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್, ಯಾಕಂತ ಹೇಳಿದ್ರೆ ಇವು ಮೆಟಲ್ ಜೊತೆ ಜಸ್ಟ್ ಬಾಂಡಿಂಗ್ ಇದ್ರದ್ದು ನೋಡಿದ್ರಿ ಅಂತ ಹೇಳಿದ್ರೆ ಜಸ್ಟ್ ಸಿಗ್ಮಾ ಬಾಂಡಿಂಗ್ ಅಷ್ಟೇ ಮಾಡ್ಕೊಳ್ತಿರೋದಿಲ್ಲ. ಸೊ ದರ್ ವಿಲ್ ಬಿ ಪೈ ಇಂಟ್ರಾಕ್ಷನ್ ಕೂಡ ಆಗ್ತಿರ್ತದೆ. ಅಂಡ್ ದಟ್ಸ್ ಹೌ ದೀಸ್ ಲಿಗ್ಯಾಂಡ್ಸ್ ದೇ ಆರ್ ನೋನ್ ಆಸ್ ಪೈ ಆಸಿಡ್ ಲಿಗ್ಯಾಂಡ್ಸ್.
ಸೊ ಇದೆಲ್ಲ ಇನ್ ಡೀಟೇಲ್ ಹೋದರೆ ಬಹಳ ಇದೆ. ಕಾರ್ಬನ್ ಮೊನಾಕ್ಸೈಡ್ ಮೆಟಲ್ ಕಾರ್ಬೋನಿಲ್ಸ್ದಲ್ಲಿ ಪೈ ಬ್ಯಾಕ್ ಬಾಂಡಿಂಗ್ ಆಗುತ್ತೆ ಒಂದು ಸ್ವಲ್ಪ ಕಲ್ತಿರ್ತೀರಿ. ಸೊ ಆಲ್ ದೀಸ್ ಲಿಗ್ಯಾಂಡ್ಸ್ ಸ್ಟ್ರಾಂಗ್ ಆಕ್ಟ್ ಆಗುವಂಥ ಲಿಗ್ಯಾಂಡ್ಸ್ ಯೂಶುವಲಿ ಅದರ ನೇಚರ್ ಈ ಥರ ಇರುತ್ತೆ, ಪೈ ಬ್ಯಾಕ್ ಬಾಂಡಿಂಗ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ದಟ್ಸ್ ಹೌ ದೇ ಆರ್ ಕಾಲ್ಡ್ ಆಸ್ ಪೈ ಆಸಿಡ್ ಲಿಗ್ಯಾಂಡ್ಸ್. ಸೊ ಇದನ್ನು KCT 16ನಲ್ಲಿ ಸ್ಟ್ರೇಟ್ ಅವೇ ಇದು ಕ್ವಶನ್ ಬಂದಿದೆ. Right, okay, that is about spectrochemical series. Now we shall consider very few questions, ಒಂದು 2-3 questions related to we shall consider. Okay, ಇದಂತೂ ಆವಾಗಲೇ ಹೇಳಿದ್ದೇನೆ, ಸ್ಟ್ರೇಟ್ ಅವೇ ಇದೆ. ಅಕಾರ್ಡಿಂಗ್ ಟು CFT ML ಬಾಂಡ್ ಇನ್ ಎ ಕಾಂಪ್ಲೆಕ್ಸ್ ಪ್ಯೂರ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಪ್ರಕಾರ ಹೋದಾಗ, ಕೋರ್ಸ್ ಇದರದ್ದು ಮಾಡಿಫಿಕೇಶನ್ಸ್ ಬಂದರೆ ಅಲ್ಲಿ ಮತ್ತೆ ಚೇಂಜ್ ಆಗುತ್ತೆ. ಇದು ಪ್ಯೂರ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅದರ ಬೇಸ್ ಮೇಲೆ ಕೇಳಿದಾಗ ಮೆಟಲ್ ಟು ಲಿಗ್ಯಾಂಡ್ ಇಂಟ್ರಾಕ್ಷನ್ ಇಟ್ ವಿಲ್ ಬಿ ಸೆಡ್ ಟು ಬಿ ಪ್ಯೂರ್ಲಿ ಅಯಾನಿಕ್ ಹಿಯರ್. ದಿಸ್ ಇಸ್ ದ ಆನ್ಸರ್. ರೈಟ್, ನೆಕ್ಸ್ಟ್ the complex ion having minimum magnitude of delta naught. Magnitude of delta naught ಕೇಳಿದ್ದಾರೆ ಎಲ್ಲ ಕಡೆ. ಆ ಎನರ್ಜಿ ಗ್ಯಾಪ್ ಅನ್ನು ಡೆಲ್ಟಾ ನಾಟ್ ಅಂತ ಹೇಳ್ಬಿಡ್ತೀನಿ ನಾನು. ಇಟ್ ಇಸ್ ಇನ್ಫ್ಯಾಕ್ಟ್ ಡೆಲ್ಟಾ O, ಎಲ್ಲ ಕಡೆ ಡೆಲ್ಟಾ O ಅಂತ ಕರಿಬೇಕು ಅದನ್ನು, ಬಿಕಾಸ್ O ಇಟ್ ರೆಪ್ರೆಸೆಂಟ್ಸ್ ಆಕ್ಟಾಹೆಡ್ರಲ್. ಡೆಲ್ಟಾ O ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಕೇಳಿದ್ದಾರೆ. ನೋಡ್ರಿ, ಈಗ ನೀವು ಇದೆಲ್ಲ ಕಂಪೇರ್ ಮಾಡಿ, ರೈಟ್. ಸೊ ಎಲ್ಲ ಕಂಪೇರ್ ಮಾಡಿದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ಟ್ರಾಂಗ್ ಲಿಗ್ಯಾಂಡ್ ಎಲ್ಲಿದೆ ನೋಡ್ರಿ. ಸೊ ಅಫ್ಕೋರ್ಸ್ ಇಲ್ಲಿ ಸ್ವಲ್ಪ ಕ್ವಶನ್ ಅಷ್ಟು ಕರೆಕ್ಟ್ ಇಲ್ಲ ಇದು, ಯಾಕಂದರೆ ಕಂಪೇರ್ ಮಾಡಬೇಕಾದ್ರೆ ಇಟ್ ಇಸ್ ಬೆಟರ್ ನಾವು ಸೇಮ್ ಮೆಟಲ್ ಅಯಾನ್ ಇಟ್ಕೊಂಡ್ರೆ ಬೆಟರ್ ಇತ್ತು. ಬಟ್ 2 ಕೋಬಾಲ್ಟ್ ಇಟ್ಕೊಂಡಿದ್ದಾರೆ, 2 ಕ್ರೋಮಿಯಂ ಇಟ್ಕೊಂಡಿದ್ದಾರೆ. ಬಟ್ ಫೈನ್, ಲೆಟ್ ಅಸ್ ನಾಟ್ ಬಾದರ್ ಅಬೌಟ್ ದ್ಯಾಟ್. ಇನ್ಫ್ಯಾಕ್ಟ್ ಅದ್ರ ಮೇಲೂ ಡಿಪೆಂಡ್ ಆಗೋದ್ರಿಂದ, ಮೆಟಲ್ ಅಯಾನ್ ಮೇಲೂ ಡಿಪೆಂಡ್ ಆಗೋದ್ರಿಂದ, ಮೆಟಲ್ ಅಯಾನ್ ಯಾವುದು ಅನ್ನೋದ್ರ ಮೇಲೂ ಡಿಪೆಂಡ್ ಆಗೋದ್ರಿಂದ ಒಂದೇ ಕೊಟ್ಟರೆ ಬೆಟರ್ ಇತ್ತು ಈ ಕ್ವಶನ್ದಲ್ಲಿ. ಬಟ್ ಎಲ್ಲದು 3D ಸೀರೀಸ್ ಕೊಟ್ಟಿರೋದ್ರಿಂದ ಆ್ಯಂಡ್ ಎಲ್ಲ ಕಡೆ ಎಲ್ಲದು 3+ ಆಕ್ಸಿಡೇಷನ್ ಸ್ಟೇಟ್ದಲ್ಲಿದೆ. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೀವು ಮೆಟಲ್ ಆಕ್ಸಿಡೇಷನ್ ಸ್ಟೇಟ್ ವರ್ಕೌಟ್ ಮಾಡಿದ್ರಿ ಅಂತ ಹೇಳಿದ್ರೆ ಎವ್ರಿವೇರ್ ಇಟ್ ಈಸ್ 3+. ಇಲ್ಲಿ ಕೂಡ 3+ ಮಾಡಿ ನೋಡ್ರಿ ಬೇಕಂದ್ರೆ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ಮ್ಯಾಗ್ನಿಟ್ಯೂಡ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇಟ್ ಈವನ್ ಡಿಪೆಂಡ್ಸ್ ಆನ್, as I mentioned, it is dependent on oxidation state. So ಇಲ್ಲಿ ಎಲ್ಲ ಕಡೆ 3+ ಇರೋದ್ರಿಂದ ಆ್ಯಂಡ್ ಎಲ್ಲದು 3D ಮೆಟಲ್ ಅಯಾನ್ಸ್ ಇರೋದ್ರಿಂದ ಉಳಿದಿದ್ದ ಆಸ್ಪೆಕ್ಟ್ಸ್ ಯಾವುದೂ ಮ್ಯಾಟರ್ ಆಗ್ತಿಲ್ಲ. ಮ್ಯಾಟರ್ ಆಗ್ತಿರೋ ಆಸ್ಪೆಕ್ಟ್ ಡೆಲ್ಟಾ ನಾಟ್ ಮ್ಯಾಗ್ನಿಟ್ಯೂಡ್ಗೆ ನೇಚರ್ ಆಫ್ ಲಿಗ್ಯಾಂಡ್. ಸೈನೈಡ್, ಅಮೋನಿಯಾ, ಹ್ಯಾಲೈಡ್, ಕ್ಲೋರೈಡ್ ಇದೆ, ವಾಟರ್. ಇವು 4ಕ್ಕೂ ಕಂಪೇರ್ ಮಾಡಿದರೆ ಮಿನಿಮಮ್ ಅಂತ ಕೇಳಿದಾನೆ. ಮಿನಿಮಮ್ ಹ್ಯಾಲೈಡ್ಸ್ ಇರುತ್ತೆ, ಗೊತ್ತಿದೆ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ದಲ್ಲಿ ಹ್ಯಾಲೈಡ್ಸ್ ನಿಮಗೆ ವೀಕ್ ಫೀಲ್ಡ್ ಲಿಗ್ಯಾಂಡ್ ಆಗಿ ಬರುತ್ತೆ. ಸೊ ಮಿನಿಮಮ್ ಇಟ್ ಶುಡ್ ಬಿ ದಿಸ್. Minimum crystal field magnitude of crystal field splitting or delta naught, it is for this. Highest ಯಾವುದಕ್ಕೆ ನೀವು ಡೆಫಿನೆಟ್ಲಿ ಮಾಡಬಹುದು. ಇವು 2 ಇಂಟರ್ಮೀಡಿಯೇಟ್ ಫೀಲ್ಡ್ ಆಗುತ್ತೆ, ಅಮೋನಿಯಾ ಆ್ಯಂಡ್ ವಾಟರ್. ಆ್ಯಂಡ್ ದರ್ಫೋರ್ ಹೈಯೆಸ್ಟ್ ಯಾವುದಕ್ಕೆ ಅಂತ ಕೇಳಿದ್ರೆ ಇದೇ ಕ್ವಶನಲ್ಲಿ. ಸೊ ಇಟ್ ಶುಡ್ ಬಿ ದಿಸ್. ದಿಸ್ ಶುಡ್ ಹ್ಯಾವ್ highest value of delta O. Right. Next, let me consider one more question. So just ನಿಮಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಕ್ಯಾಲ್ಕುಲೇಷನ್ ಆಫ್ CFSC just introduce ಮಾಡಲಿಕ್ಕೆ ಈ ಕ್ವಶನ್ ತಗೊಂಡಿದ್ದೀನಿ. Among the following complexes, the one which shows 0 crystal field stabilization energy. So there is something called as crystal field stabilization energy. So what is that crystal field stabilization energy that you should understand first? Very simple. ಏನು ಅಂತ ಹೇಳಿದ್ರೆ ಅದು ಸ್ಪೆರಿಕಲ್ ಸಿಮೆಟ್ರಿಕ್ ಫೀಲ್ಡ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ 5d ಆರ್ಬಿಟಲ್ಸ್ ಎನರ್ಜಿ ಇಕ್ವಿವೆಲೆಂಟ್ ಇರುತ್ತೆ. 5d ಆರ್ಬಿಟಲ್ಸ್ ಇಲ್ಲಿ ಒಂದೇ ಎನರ್ಜಿ ಲೆವೆಲ್ದಲ್ಲಿ ಇರುತ್ತೆ, ಇಲೆಕ್ಟ್ರಾನ್ಸ್ ಎಲ್ಲ ಒಂದೇ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಬಟ್ ಆಫ್ಟರ್ ಫಾರ್ಮೇಷನ್ ಆಫ್ ಎ ಪರ್ಟಿಕ್ಯುಲರ್ ಕಾಂಪ್ಲೆಕ್ಸ್, ಯೂಶುವಲಿ ಇದನ್ನು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಿಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಒಂದು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿದೆ ಅಂದರೆ T2G ಮತ್ತು EG ಲೆವೆಲ್ ಆಗಿ ಸ್ಪ್ಲಿಟ್ ಆಗುತ್ತೆ. ಇಲೆಕ್ಟ್ರಾನ್ಸ್ ದ ಗೆಟ್, ಇಲ್ಲಿರುವಂಥ ಎಲೆಕ್ಟ್ರಾನ್ಸ್ ದ ಗೆಟ್ ರೀಡಿಸ್ಟ್ರಿಬ್ಯೂಟ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಇದ್ದಾಗ ಏನು ಎನರ್ಜಿ ಇರುತ್ತೆ ಅದಕ್ಕಿಂತಾನು ಇಲ್ಲಿ ಇರೋದ್ರಿಂದ ಸ್ವಲ್ಪ ಎನರ್ಜಿ ಕಡಿಮೆ ಆಗುತ್ತೆ. ಹೆಚ್ಚಿನ ಕೇಸಲ್ಲಿ ಕಡಿಮೆನೇ ಆಗುತ್ತೆ, ರೈಟ್. ಸೊ ಅದು ಎಷ್ಟು ಕಡಿಮೆ ಆಗುತ್ತೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗೋದಕ್ಕಿಂತ, ಇಲ್ಲಿ ನಿಮ್ಗೆ 4 ಎಲೆಕ್ಟ್ರಾನ್ ನೋಡ್ತಾ ಇದ್ರಿ, 4 ಎಲೆಕ್ಟ್ರಾನ್ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗೋದಕ್ಕಿಂತ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಫಾರ್ಮ್ ಮಾಡಿ ಇಲ್ಲಿ ರೀಡಿಸ್ಟ್ರಿಬ್ಯೂಟ್ ಆಯಿತು ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದಿಸ್ ರೀಡಿಸ್ಟ್ರಿಬ್ಯೂಷನ್ what is the decrease in the energy of the system, that is called as CFSC, crystal field stabilization energy. CFSC, it stands for crystal field stabilization energy, right. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಮ್ಗೆ ಇಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಟ್ ಮಾಡೋದು ಹೇಗೆ ಅದನ್ನು ಗೊತ್ತಿರಬೇಕು. ಆಮೇಲೆ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋದು ಗೊತ್ತಿರಬೇಕಾಗುತ್ತೆ. ನಾನು 4ಕ್ಕೂ ಮಾಡಿ ತೋರಿಸ್ತೀನಿ. ಇಲ್ಲಿ ಆ ಥರದ ಎನರ್ಜಿ ಯಾವುದಕ್ಕೆ 0 ಇದೆ ಅಂತ ಕೇಳಿದ್ದಾರೆ, ಬಟ್ ನಾವು 4ಕ್ಕೂ ಮಾಡಿ ನೋಡೋಣ. ಸೊ ದಟ್ ದಿಸ್ ವಿಲ್ ಜಸ್ಟ್ ಇಂಟ್ರೊಡ್ಯೂಸ್ ಯು CFSC ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದಕ್ಕೆ ಇದು ನಿಮಗೆ ಇಂಟ್ರೊಡಕ್ಷನ್ ಕೊಡುತ್ತೆ. Right, first one, this complex I consider MnH2O6 times 3+. See, first ಇದರಲ್ಲಿ ನಿಮಗೆ ಆಕ್ಸಿಡೇಷನ್ ಸ್ಟೇಟ್ ಆಫ್ Mn ಮತ್ತು ಅದು ಯಾವ ಡಿ ಸಿಸ್ಟಮ್ ಆಗುತ್ತೆ ಅನ್ನೋದು ನಿಮಗೆ ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ಬರಬೇಕು. ಸೊ ವಾಟರ್ ನ್ಯೂಟ್ರಲ್ ಲಿಗ್ಯಾಂಡ್ ಇರೋದ್ರಿಂದ ಸ್ಟ್ರೇಟ್ ಅವೇ ದಿಸ್ ಈಸ್ ಇನ್ 3+ ಆಕ್ಸಿಡೇಷನ್ ಸ್ಟೇಟ್, ರೈಟ್. ಆ್ಯಂಡ್ Mn ಇನ್ 3+ ಆಕ್ಸಿಡೇಷನ್ ಸ್ಟೇಟ್ ಇಟ್ ವಿಲ್ ಬಿ D4. ಇದು ನಿಮ್ಗೆ ಗೊತ್ತಾಗಬೇಕು,
ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಹೇಳಬೇಕಾದ್ರೆ ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಹೇಳಿರೋದು ಇದಕ್ಕೆ, ಯಾಕೆಂದ್ರೆ ಮುಂದೆ ಎಲ್ಲ ಕಡೆ ಇದು ಬೇಕಾಗುತ್ತೆ. ಫೈನ್. ನಾವು ಸೊ MnH2O6 times 3+ ದಲ್ಲಿ ಅದು ಆಕ್ಸಿಡೇಷನ್ ಸ್ಟೇಟ್ 3+ ಇದೆ, ಇಟ್ ಇಸ್ D4 ಸಿಸ್ಟಮ್. ಸೊ ಇಲ್ಲಿ 4 ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ನಾನು ಇಲ್ಲಿ ತೋರಿಸಿಲ್ಲ ಅದನ್ನು, ಡೈರೆಕ್ಟ್ಲಿ ಆ 4 ಎಲೆಕ್ಟ್ರಾನ್ಸ್ ಅನ್ನ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ನೋಡ್ರಿ, 1 2 3 4. ಸೊ ಇನ್ಫ್ಯಾಕ್ಟ್ ಇದು 4th ಎಲೆಕ್ಟ್ರಾನ್ ಅನ್ನ ಎಲ್ಲಾ ಕಡೆ ನಾವು ಇಲ್ಲಿ ಕಳಿಸ್ಬಿಡೋದಿಲ್ಲ, ಮೇಲೆ ಕಳಿಸ್ಬಿಡೋದಿಲ್ಲ, ಅದಕ್ಕೆ ಮತ್ತೆ ಲಿಗ್ಯಾಂಡ್ ಫೀಲ್ಡ್ ಯಾವ ತರದ್ದಿದೆ ನೋಡಬೇಕು. ಸಿ ವಾಟರ್ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ವೀಕ್ ಲಿಗ್ಯಾಂಡ್. ವೀಕ್ ಲಿಗ್ಯಾಂಡ್ ಇದೆ ಅಂತ ಹೇಳಿದ್ರೆ ಇದು ಮ್ಯಾಗ್ನಿಟ್ಯೂಡ್ ಕಡಿಮೆ ಇರುತ್ತೆ. ಈ ಮ್ಯಾಗ್ನಿಟ್ಯೂಡ್ ಕಡಿಮೆ ಇದ್ದಾಗ ಅಥವಾ ಇನ್ ಅದರ್ ವರ್ಡ್ಸ್ ವೀಕ್ ಲಿಗ್ಯಾಂಡ್ ಇದ್ದಾಗ ಅವಾಗ ಏನಾಗುತ್ತೆ ಅಂದ್ರೆ ಈಸಿಲಿ ಇಲೆಕ್ಟ್ರಾನ್ ಇಲ್ಲಿ ಮೇಲೆ ಹೋಗುತ್ತೆ. ಸಪೋಸ್ ಇಲ್ಲಿ ವಾಟರ್ ಬದಲಿಗೆ ಸೈನೈಡ್ ಲಿಗ್ಯಾಂಡ್ ಇತ್ತು ಅಂತ ತಿಳ್ಕೊಳ್ರಿ, ಅವಾಗ ಏನಾಗುತ್ತೆ ಅಂದ್ರೆ ನಾವು ಅದನ್ನು ಎಲ್ಲ ಕಡೆ ಬರೆಯೋದು ಇಷ್ಟೇ ಬರೋದನ್ನು, ಟೆಕ್ನಿಕಲಿ ಸ್ಪೀಕಿಂಗ್ ದಿಸ್ ಮ್ಯಾಗ್ನಿಟ್ಯೂಡ್ ಇಟ್ ವಿಲ್ ಬಿ ವೆರಿ ಲಾರ್ಜ್. ವೆನ್ ದಿಸ್ ಮ್ಯಾಗ್ನಿಟ್ಯೂಡ್ ಇಟ್ ಇಸ್ ವೆರಿ ಲಾರ್ಜ್, or when the ligand it is strong field, or ligand ಅನ್ನೋದಕ್ಕಿಂತ when the complex is strong field, ಆವಾಗ ಏನಾಗುತ್ತೆ ಈ ಎನರ್ಜಿಗೆ ಬಹಳ ಜಾಸ್ತಿ ಇರುತ್ತೆ. 4th ಎಲೆಕ್ಟ್ರಾನ್ ಮೇಲೆ ಹೋಗೋದಿಲ್ಲ, ಇಲ್ಲೇ ಪ್ಯಾರಪ್ ಆಗುತ್ತೆ. ರೈಟ್. ಸೊ ನಿಮಗೆ ಯಾವಾಗ ಅದು ಪ್ಯಾರಪ್ ಆಗಬೇಕು, ಯಾವಾಗ ಮೇಲೆ ಕಳಿಸಬೇಕು ಅನ್ನೋದು ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ವೀಕ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಥವಾ ವೀಕ್ ಫೀಲ್ಡ್ ಕಾಂಪ್ಲೆಕ್ಸ್ ಇತ್ತು ಅಂದ್ರೆ ಎನರ್ಜಿ ಗ್ಯಾಪ್ ಕಡಿಮೆ ಇರುತ್ತೆ. ಅವಾಗ 1 2 3 ಆದ್ಮೇಲೆ 4th ಅನ್ನು ಇಲ್ಲಿ ಕಳಿಸ್ತೀರಿ, 5th ಅನ್ನು ಕಳಿಸೋದಿದ್ರೆ ಇಲ್ಲಿ ಕಳಿಸ್ತೀರಿ, 6th ಇಲ್ಲಿ ಬರ್ತೀರಿ, 7th ಇಲ್ಲಿ ಬರ್ತೀರಿ, 8th ಇಲ್ಲಿ ಬರ್ತೀರಿ, ಹೀಗೆ ತುಂಬಿಕೊಳ್ತಾ ಹೋಗ್ತೀರಿ. ಸೊ ಸಪೋಸ್ ಈ ಎನರ್ಜಿ ಗ್ಯಾಪ್ ಅಷ್ಟು ಇಲ್ಲ, ಇದು ವೀಕ್ ಫೀಲ್ಡ್ ಕಾಂಪ್ಲೆಕ್ಸ್, ಲಿಗ್ಯಾಂಡ್ ವೀಕ್ ಫೀಲ್ಡ್ ಇದೆ, ಮೆಟಲ್ಲು ಅಷ್ಟು ನಿಮಗೆ ಸ್ಟ್ರಾಂಗ್ ಫೀಲ್ಡ್ ಆಗುವಂಥದ್ದು ಇಲ್ಲ ಅಂತ ಹೇಳಿ ಇದ್ದಾಗ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ 4th electron it will not occupy here, ಎನರ್ಜಿ ಗ್ಯಾಪ್ ಕಡಿಮೆ ಇರೋದ್ರಿಂದ ಈಸಿಲಿ ಇಟ್ ಗೋಸ್ ಹಿಯರ್. ಸೊ ನಾವು ದಿಸ್ ಇಸ್ ಡಿಸ್ಟ್ರಿಬ್ಯೂಷನ್. ವಾಟರ್ ಯೂಶುವಲಿ ಎಲ್ಲ ಕಡೆ ನಿಮಗೆ ಅದು ವೀಕ್ ಲಿಗ್ಯಾಂಡ್ ಆಗಿ ಆಕ್ಟ್ ಆಗುತ್ತೆ. ಸೊ ಯೂಶುವಲಿ ರೈಟ್, ಯಾಕಂದ್ರೆ ಕೇಸಸ್ ಇದೆ, ಇಲ್ಲೇ ಬರುತ್ತೆ ನಿಮಗೆ ಅದು ಸ್ಟ್ರಾಂಗ್ ಆಗಿ ಆಕ್ಟ್ ಆಗಿರುವಂಥ ಕೇಸಸ್ ಇದೆ, ಇರಲಿ. ನಾವು ಸೊ ಈಗ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗೋದಕ್ಕಿಂತನೂ ಇಲೆಕ್ಟ್ರಾನ್ಸ್ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಎಷ್ಟು ಎನರ್ಜಿ ಕಡಿಮೆ ಆಗಿದೆ ನೋಡ್ರಿ. ಸೊ ಯು ನೋ ಎನರ್ಜಿ ಗ್ಯಾಪ್ ಬಿಟ್ವೀನ್ ದಿಸ್ ಬ್ಯಾರಿ ಸೆಂಟರ್ ಅಂಡ್ ಪಾಯಿಂಟ್ ಇಲ್ಲಿ ಬರೋದಕ್ಕೆ ಇಲ್ಲಿ ಬಂದಾಗ 0.4 ಎನರ್ಜಿ ಗ್ಯಾಪ್ ಇದೆ, ಅಷ್ಟು ಎನರ್ಜಿ ಕಡಿಮೆ ಆಗುತ್ತೆ ಪರ್ ಇಲೆಕ್ಟ್ರಾನ್. ಸೊ ದರ್ಫೋರ್ 3 into -0.4 ಮಾಡಿದ್ದೀನಿ. ಯಾಕೆಂದ್ರೆ -0.4 ಯಾಕೆ ಮಾಡಿದ್ದೇನೆ ನೋಡ್ರಿ, ಇಲ್ಲಿ ಇರೋದಕ್ಕಿಂತ ಇಲ್ಲಿ ಬಂದ್ರೆ ಇಲೆಕ್ಟ್ರಾನ್, ಒಂದು ಇಲೆಕ್ಟ್ರಾನಿಗೆ -0.4 ಡೆಲ್ಟಾ ನಾಟ್ ಅಷ್ಟು ಎನರ್ಜಿ ಕಡಿಮೆ ಆಗುತ್ತೆ, ಅದಕ್ಕೆ -0.4 ಬರ್ಕೊಂಡಿದ್ದೀನಿ. ಪ್ಲಸ್ ಒಂದು ಎಲೆಕ್ಟ್ರಾನ್ ಇಲ್ಲಿ ಹೋಗಿದೆ, ಇಲ್ಲಿ ಇರೋದಕ್ಕಿಂತ ಇಲ್ಲಿ ಹೋದ್ರೆ ಒಂದು ಎಲೆಕ್ಟ್ರಾನ್ ಎನರ್ಜಿ ಬೈ 0.6 ಡೆಲ್ಟಾ ನಾಟ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಆವಾಗಲೇ ಹೇಳಿದ್ದೇನೆ ಇಲ್ಲಿಂದ ಇಲ್ಲಿಗೆ ಎನರ್ಜಿ ಗ್ಯಾಪ್ ಇಸ್ 0.6 ಡೆಲ್ಟಾ ನಾಟ್. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿದರೆ ಇದು -1.2 ಆಯಿತು, -1.2 ಅಂಡ್ +0.6, ಸ್ವಲ್ಪ ಇಲ್ಲಿ ಇದು ವ್ಯಾಲ್ಯೂ ಚೇಂಜ್ ಆಗಿದೆ. ಸೊ -0.4 into 3 ಅಂತ ಹೇಳಂದ್ರೆ ಸೊ ಇಟ್ ಇಸ್ -1.2, -1.2 0.6 ಅಂತ ಹೇಳಂದ್ರೆ ಇದು ಆನ್ಸರ್ ನಮಗೆ ಎಷ್ಟು ಬರಬೇಕಾಯಿತು, -0.6 ಬರಬೇಕಾಯಿತು. ಇಟ್ಸ್ ನಾಟ್ 1.2, ಆನ್ಸರ್ ಇಟ್ ಶುಡ್ ಬಿ -0.6 ಡೆಲ್ಟಾ ನಾಟ್. ರೈಟ್. ಸೊ ಮೈನಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಅಷ್ಟು ಎನರ್ಜಿ ಕಡಿಮೆ ಆಗಿದೆ ಅನ್ನೋದ್ರದ್ದು ಇಂಡಿಕೇಶನ್. ಸಮಟೈಮ್ಸ್ ಅದನ್ನು ಮೈನಸ್ ಯೂಸ್ ಮಾಡ್ದೇನೆ ಇದು ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ 0.6 ಡೆಲ್ಟಾ ನಾಟ್ ಅಂತಾನು ಹೇಳ್ಬಹುದು. ಬಟ್ ಇಟ್ ಇಸ್ ಅಂಡರ್ಸ್ಟುಡ್ 0.6 ಡೆಲ್ಟಾ ನಾಟ್ ಕಡಿಮೆ ಆಗಿದೆ, ಅದಕ್ಕೆ ಅದನ್ನು CFSC ಅಂತೇವಿ ಅನ್ನೋದು ಅಂಡರ್ಸ್ಟುಡ್. ಅದು ಮೈನಸ್ ಏನು ತೋರಿಸುತ್ತೆ ಅಂದ್ರೆ ಅಷ್ಟು ಎನರ್ಜಿ ಕಡಿಮೆ ಆಗಿದೆ ಅನ್ನೋದ್ರದ್ದು ಇಂಡಿಕೇಶನ್ ಅದು. ಸೊ ಫಾರ್ ದಿಸ್ ದಿಸ್ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಇಟ್ ವಿಲ್ ಬಿ 0.6 ಡೆಲ್ಟಾ ನಾಟ್. ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ, ಸ್ವಲ್ಪ ಅಲ್ಲಿ ಅಡ್ವಾನ್ಸ್ ಲೆವೆಲ್ಗೆ ಹೋದಾಗ ಪ್ಯಾರಿಂಗ್ ಎನರ್ಜಿ ತಗೊಂಡು ಪ್ಲಸ್ ಪ್ಯಾರಿಂಗ್ ಎನರ್ಜಿ ಅದೆಲ್ಲ ಬರೆಯೋದು ಬರುತ್ತೆ. ಸೊ ಲೆಟ್ ಅಸ್ ನಾಟ್ ಗೋ ಟು ದಟ್, ಅದಂತೂ ಬೇಕಾಗುವುದಿಲ್ಲ, ಡೆಫಿನೆಟ್ಲಿ ಇಷ್ಟಂತೂ ಮೋರ್ ದೆನ್ ಸಫಿಷಿಯಂಟ್. ಸೊ ಇದರದ್ದು ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ -0.6 ಡೆಲ್ಟಾ ನಾಟ್ ಆಯಿತು. ನೆಕ್ಸ್ಟ್ ಸಿಸ್ಟಮ್ ಐ ಶಲ್ ಕನ್ಸಿಡರ್ Fe3+. ಅದು ಕಾಂಪ್ಲೆಕ್ಸ್ ನೀವು ನೋಡಿದ್ರಿ ಅಂತ ಹೇಳಿದ್ರೆ FeH2O6 times 3+ ಅಂತಿತ್ತು, Fe ಆಕ್ಸಿಡೇಷನ್ ಸ್ಟೇಟ್ ಇಸ್ 3+. ಸೊ Fe3+ ದಲ್ಲಿದೆ ಅಂದ್ರೆ ಇಟ್ ವಿಲ್ ಬಿ D5. ಇದು ನಿಮಗೆ ರೆಡಿಲಿ ಮಾಡ್ಕೊಳ್ಳಿಕ್ಕೆ ಬರಬೇಕು. Fe ಅದು D6 2+ ದಲ್ಲಿ, ಸೊ D5 ಇಟ್ ವಿಲ್ ಬಿ ಇನ್ 3+ ಆಕ್ಸಿಡೇಷನ್ ಸ್ಟೇಟ್. ನೌ ಸೊ ದೇರ್ಫೋರ್ ಇಲ್ಲಿ ನಿಮಗೆ 5 ಇಲೆಕ್ಟ್ರಾನ್ಸ್ ಇರುತ್ತೆ. 5 ಇಲೆಕ್ಟ್ರಾನ್ಸ್ ಅನ್ನ ನೀವು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿದ್ದು ಬಿಕಾಸ್ ಆಫ್ ಫಾರ್ಮೇಷನ್ ಆಫ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. 6 ಲಿಗ್ಯಾಂಡ್ಸ್ ಇದೆ ಅಂದ್ರೆ ಆಬ್ವಿಯಸ್ಲಿ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಸೊ ದೇ ರೀಡಿಸ್ಟ್ರಿಬ್ಯೂಟ್ ಹಿಯರ್. ನಾವು ಯು ಕ್ಯಾಲ್ಕುಲೇಟ್ ದಾರಿ ಈಗ ರೀಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಏನಾದರೂ ಎನರ್ಜಿದಲ್ಲಿ ಡಿಫರೆನ್ಸ್ ಬಂತಾ ನೋಡ್ರಿ. CFSC ಇದಕ್ಕೆ 3 ಇಲೆಕ್ಟ್ರಾನ್ ದೇ ಹ್ಯಾವ್ ಲಾಸ್ಟ್ ಎನರ್ಜಿ ಬೈ -0.4 ಎಕ್ಸ್ಟೆಂಡ್, ಅದಕ್ಕೆ 3 into -0.4. ಎರಡರದ್ದು ಎನರ್ಜಿ ಬೈ 0.6 ಇನ್ಕ್ರೀಸ್ ಆಗಿದೆ, +2 into 0.6. ಸೊ ಇದು -1.2 ಆಗುತ್ತೆ, ಇದು +1.2 ಆಗುತ್ತೆ. ಸೊ 0 ಡೆಲ್ಟಾ ನಾಟ್ ಬರುತ್ತೆ. ಸೊ ಫಾರ್ ದಿಸ್ ಕಾಂಪ್ಲೆಕ್ಸ್ ಇಟ್ ವಿಲ್ ಬಿ 0 ಡೆಲ್ಟಾ ನಾಟ್ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ. ರಿಮೆಂಬರ್ ಇಲ್ಲಿಯೂ ಮತ್ತೆ ಇಲೆಕ್ಟ್ರಾನ್ಸ್ ಅನ್ನ ನಾನು ಇಲ್ಲಿ ಕಳಿಸಿರೋದಕ್ಕೆ ರೀಸನ್ ವಾಟರ್ ವೀಕ್ ಫೀಲ್ಡ್ ಆಗಿ ಆಕ್ಟ್ ಆಗ್ತಿದೆ ಇಲ್ಲಿ. ಸೊ ಹಾಗಾಗಿ ಈ ಎನರ್ಜಿ ಗ್ಯಾಪ್ ಕಡಿಮೆ ಇರೋದ್ರಿಂದ ಇಲ್ಲಿ ನಿಮಗೆ ಹೋಗ್ತಾ ಇದೆ ಲಿಗ್ಯಾಂಡ್ಸ್ ಅಂತ ತಿಳ್ಕೊ, ಇದು ಇಲೆಕ್ಟ್ರಾನ್ಸ್ ಅಂತ
ಅದಕ್ಕೆ ಈ ಡಿಸ್ಟ್ರಿಬ್ಯೂಷನ್ ಬಂದಿದೆ. ನೆಕ್ಸ್ಟ್ ಥರ್ಡ್ ಒನ್ ಸೇಮ್ ಥಿಂಗ್, ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ CO2 ಪ್ಲಸ್ COH2O 6 ಟೈಮ್ಸ್ 2 ಪ್ಲಸ್ ಅಂತ ಹೇಳಿ ಕಾಂಪ್ಲೆಕ್ಸ್ ಇದೆ ಅದು, ರೈಟ್. ಸೊ ಇದು ದಿಸ್ ವಿಲ್ ಬಿ D7 ಸಿಸ್ಟಮ್. ನೀವು ಇದು ಯಾವ ಸಿಸ್ಟಮ್ ಇದೆ ನೋಡ್ಕೊಳ್ರಿ, ಇನ್ ವಿಡಿಯೋ ರಿವರ್ಸ್ ಮಾಡಿಕೊಂಡು. CO2 ಪ್ಲಸ್ ದಲ್ಲಿದೆ ಇದರಲ್ಲಿ. ಸೊ CO2 ಪ್ಲಸ್ ದಲ್ಲಿದೆ ಅಂತ ಹೇಳಿದ್ರೆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಇಟ್ ವಿಲ್ ಬಿ D7. ವಾಟರ್ ಲಿಗ್ಯಾಂಡ್ ಇದೆ ಅಂತ ನೆನಪು, ರೈಟ್. Now those 7 electrons they are to be distributed here. So in the same way water weak ligand ಅಂತ ಟ್ರೀಟ್ ಮಾಡಿಕೊಂಡು 1 2 3 4 5 ಡಿಸ್ಟ್ರಿಬ್ಯೂಟ್ ಮಾಡಾದ್ಮೇಲೆ ಮತ್ತೆ ಆಮೇಲೆ ಇಲ್ಲಿ ಫಿಲ್ ಮಾಡ್ತೀನಿ. ಇದೆಲ್ಲ ಅಕಾರ್ಡಿಂಗ್ ಟು ಎಲೆಕ್ಟ್ರಾನ್ಸ್ ಫಿಲ್ ಮಾಡ್ಲಿಕ್ಕೆ ಏನೇನು ರೂಲ್ಸ್ ಒಬೆ ಮಾಡ್ತೇವೆ ಅದೆಲ್ಲ ರೂಲ್ಸ್ ಇಲ್ಲಿ ಒಬೆ ಮಾಡಬೇಕಾಗುತ್ತೆ. 1 2 3 4 5 ಇಲ್ಲಿ ಯಾಕೆಂದ್ರೆ ಎನರ್ಜಿ ಗ್ಯಾಪ್ ಕಡಿಮೆ ಇದೆ ವೀಕ್ ಫೀಲ್ಡ್ ಲಿಗ್ಯಾಂಡ್, ರೈಟ್. ಅಥವಾ ಅದೇ ಸ್ಟ್ರಾಂಗ್ ಫೀಲ್ಡ್ ಆಗಿತ್ತು ಅಂದ್ರೆ ಇದನ್ನು ಇಲ್ಲಿ ತುಂಬ್ತಿರ್ಲಿಲ್ಲ, ಇಲ್ಲೇ ನಾವು ಫಿಲ್ ಪ್ಯಾರಪ್ ಮಾಡ್ಕೊಳ್ತಿದ್ವಿ, ಇರಲಿ, ರೈಟ್. ನಾವು 4 5 ಆದಮೇಲೆ 6 7. ಈಗ ಇದರದ್ದು CFSE ಕ್ಯಾಲ್ಕುಲೇಟ್ ಮಾಡಿರಿ. 5 electrons they have decreased their energy to -0.4 extent. So 5 into -0.4, ರೈಟ್. ಸೊ ಇಲ್ಲಿ ಎರಡರದ್ದು ಜಾಸ್ತಿ ಆಗಿದೆ, 2 into 0.6. ಸೊ ಇದು 1.2 ಆಗುತ್ತೆ. ಸೊ ಇದೇನಾಗುತ್ತೆ ಅಂದ್ರೆ -0.2 ಆಗುತ್ತೆ. -0.2 ಪ್ಲಸ್ 1.2. ಸೊ ನಿಮಗೆ ನೆಟ್ ಡಿಕ್ರೀಸ್ ಆಗುವಂಥದ್ದು ಬೈ 0.8 ಡೆಲ್ಟಾ ನಾಟ್. ಇಷ್ಟು ಎನರ್ಜಿ ಕಡಿಮೆ ಆಗುತ್ತೆ ಇಲ್ಲಿ ಇಲೆಕ್ಟ್ರಾನ್ಸ್ ಆಕ್ಯುಪೈ ಆಗುವ ಬದಲು ಆಕ್ಟಾಹೆಡ್ರಲ್ ಫೀಲ್ಡ್ ಅಲ್ಲಿ ಆಕ್ಯುಪೈ ಆಗಿದ್ದಕ್ಕೆ. Minus it indicates that much amount of energy it has decreased. Okay, last CO3 plus COH2O 6 times 3 plus ಆ ಥರದ್ದೇ ಕಾಂಪ್ಲೆಕ್ಸ್ ಇದೆ ಅಂತ ಹೇಳಿ ಅನ್ಕೊಳ್ತೀನಿ, ರೈಟ್. ಸೊ ಲೆಟ್ ಮಿ ಜಸ್ಟ್ ವೆರಿಫೈ ಆ ಕಾಂಪ್ಲೆಕ್ಸ್ ಏನಿದೆ ಅಂತ ಹೇಳಿ. ಸೊ ನಮ್ದು ಇಲ್ಲಿ ಲಿಮಿಟೇಷನ್ ಏನು ಅಂತ ಹೇಳಿದ್ರೆ ಐ ಕೆನಾಟ್ ಗೋ ಬ್ಯಾಕ್ ಸ್ಲೈಡ್ಸ್. ನಾನು ರಿವರ್ಸ್ ಮಾಡಿದರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಲೆಟ್ ಮಿ ಕನ್ಸಿಡರ್ ದ ಕ್ವಶನ್ ಒನ್ಸ್. The complex is COH2O 6 times 3 plus. ಯೂಶುವಲಿ ಇದು ಕೊಡಬಾರ್ದಾಗಿತ್ತು, ಯಾಕಂದರೆ ಅದು ಅಂಥ ಸ್ಟೇಬಲ್ ಕಾಂಪ್ಲೆಕ್ಸ್ ಅಲ್ಲ. ಎಕ್ವೇಸ್ ಮೀಡಿಯಮ್ದಲ್ಲಿ CO3 ಪ್ಲಸ್ದಲ್ಲಿ ಇರೋದಿಲ್ಲ, ಅದು CO2 ಪ್ಲಸ್ ಆಗುವಂಥ ಪ್ರಿಫರೆನ್ಸ್ ಇರುತ್ತೆ ಅದಕ್ಕೆ. ಇರಲಿ, ಅವ್ರು ಕೊಟ್ಟಿದ್ದಾರೆ. ಬಟ್ ಇದು ಸಪೋಸ್ CO3 ಪ್ಲಸ್ ವಾಟರ್ ಜೊತೆ ಕಾಂಪ್ಲೆಕ್ಸ್ ಇತ್ತು ಅಂತ ಹೇಳಿದ್ರೆ ಆವಾಗ ಅದರಲ್ಲಿ ವಾಟರ್ ಇಟ್ ವಿಲ್ ನಾಟ್ ಆಕ್ಟ್ ಆಸ್ ವೀಕ್ ಫೀಲ್ಡ್ ಲಿಗ್ಯಾಂಡ್, ಇಟ್ ವಿಲ್ ಆಕ್ಟ್ ಆಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ರೈಟ್. ಅದಕ್ಕೆ ಮತ್ತೆ ಬೇರೆ ಬೇರೆ ರೀಸನ್ಸ್ ಬರುತ್ತೆ. ಇದು ಒಂದು ಎಕ್ಸೆಪ್ಷನ್ ಅಂತ ನೀವು ಬೇಕಾದ್ರೆ ನೆನಪಿಡಬಹುದು. CO3 ಪ್ಲಸ್ ಇದ್ದಾಗ ಅಲ್ಲಿ CO3 ಪ್ಲಸ್ದಲ್ಲಿ ನಿಮಗೆ CO3 ಪ್ಲಸ್ದಲ್ಲಿ ವೀಕ್ ಆಗುವಂಥ ಲಿಗ್ಯಾಂಡ್ ಯಾವುದು ಅಂದರೆ ಫ್ಲೂರಿನ್ ಮಾತ್ರ ವೀಕ್ ಆಗಿ ಆಕ್ಟ್ ಆಗುತ್ತೆ ಅಂತ ನೆನಪಿಟ್ಕೊಳ್ರಿ. ಉಳಿದಿದ್ದು ಯಾವುದೇ ಇದ್ರೂ ಯೂಶುವಲಿ ವಿತ್ CO3 ಪ್ಲಸ್ ಇಟ್ ವಿಲ್ ಆಕ್ಟ್ ಆಸ್ ಸ್ಟ್ರಾಂಗ್ ಫೀಲ್ಡ್, ರೈಟ್. ಅಲ್ಲಿ ಮತ್ತೆ ಬೇರೆ ರೀಸನ್ಸ್ ಇದೆ ಅದಕ್ಕೆ. ಸೊ ಸ್ಟ್ರಾಂಗ್ ಫೀಲ್ಡ್ ಇರೋದ್ರಿಂದ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡಿದ್ದೇನೆ ನೋಡ್ರಿ. 1 2 3 4 5 ಇಲ್ಲಿ ಕಳಿಸಿಲ್ಲ ನಾನು, ಯಾಕೆಂದ್ರೆ ಇಲ್ಲಿ ಸ್ಟ್ರಾಂಗ್ ಫೀಲ್ಡ್ ಆಗಿ ಆಕ್ಟ್ ಆಗ್ತಾ ಇದೆ. ಈ ಎನರ್ಜಿ ಗ್ಯಾಪ್ ಜಾಸ್ತಿ ಇದೆ ಅಂತ ಕನ್ಸಿಡರ್ ಮಾಡಿದ್ದೀನಿ. ದೋ ಎವ್ರಿವೇರ್ ನಾನು ಇದನ್ನ ಇಷ್ಟೇ ತೋರಿಸಿದ್ರು ಇದರದ್ದು ಮ್ಯಾಗ್ನಿಟ್ಯೂಡ್ ಬೇರೆ ಆಗುತ್ತೆ, ಪ್ರತಿಯೊಂದು ಕೇಸಲ್ಲಿ ಮ್ಯಾಗ್ನಿಟ್ಯೂಡ್ ಬೇರೆ ಆಗುತ್ತೆ. ಸೊ ಅದು ವೆರೈಟಿ ಆಫ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ರೈಟ್. ಸೊ ಇಲ್ಲಿ ಈ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇರೋದ್ರಿಂದ ಸೊ 4th 5th and 6th electrons they are redistributed here itself. ಸೊ ಈಗ ಇದರದ್ದು CFSE ಏನಾಗುತ್ತೆ ನೋಡ್ರಿ. 6 electrons they have lost energy by -0.4 delta naught, and here it should be 0. So this should be 0 electrons they have increased their energy, and therefore now energy ಎಷ್ಟಾಗಬೇಕು ಅಂದರೆ -2.4 delta naught ಅಥವಾ 2.4 delta naught ಅಷ್ಟು CFSE ಕಡಿಮೆ ಆಗಬೇಕು. ಸೊ CFSE for this complex it will be this. ಸೊ ಆನ್ಸರ್ ನಮಗೆ 0 ಯಾವುದಕ್ಕೆ ಅಂತ ಕೇಳಿದ್ರು, this should be the answer.